ಆಚಾರ್ಯರು ಈ ಗೋಲ್ಡ್ ಕೆಲಸ ಮಾಡೋರು ಸಣ್ಣದಾಗಿರ್ತಕ್ಕಂಥ ಆ ಸುವರ್ಣವನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಸಾಧನೆ ಇರುತ್ತೆ. ಆ ಸಾಧನೆ ಹೆಸರು ಶ್ರವಣ. ಇನ್ನ ಸ್ವಲ್ಪ ಒಟ್ಟಾಗಿ ಹೇಳ್ಬೇಕಂದ್ರೆ ಮುಳ್ಳು ಕುಚ್ಕೊಂಡಿರುತ್ತೆ, ಮುನ್ನನ್ನು ತೆಗಿಬೇಕಾದ್ರೆ ಅದನ್ನ ಸಂಸ್ಕೃತದಲ್ಲಿ ಶ್ರವಣ. ಅದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಇರೋದಾಗುತ್ತೆ, ಅದು ಶ್ರವಣ ಅಂತಾರೆ. ಅದು ನೀನು ಚದುವೇದು ಬಿಟ್ಟು ನಾವು ನೀನು చెప్పేది ಇದು చెప్తావమ్మా ಅಂತ ಹೇಳ್ತಾರೆ. ಅದೇ ಅದರಲ್ಲಿ ಇರೋದು ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ವಸ್ತುವನ್ನು ಆಧಾರ ಪಡ್ಕೊಂಡು ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ವಸ್ತು ಜ್ಞಾನವನ್ನು ಹೊಂದಬೇಕು. ಅದಕ್ಕೆ ಶ್ರವಣ ಅಂತಂದು ಹೆಸರು. ಕಾರಣ ಸುವರ್ಣವನ್ನು ಹಿಡ್ಕೊಳ್ಳೋದು. ಸುವರ್ಣ, ಸುವರ್ಣ ಬಂಗಾರ ಅಲ್ಲ. ಸು ಅಂದರೆ ಒಳ್ಳೆಯದು, ವರ್ಣ ಅಂದರೆ ಬಂಗಾರದ ಚಿನ್ನ, ವರ್ಣ ಅಂದರೆ ಅಕ್ಷರ. ಒಳ್ಳೆ ಅಕ್ಷರಗಳನ್ನು ನಿನ್ನನ್ನು ಕೃತಾರ್ಥದ ಕಡೆಗೆ ತೆಗೆದುಕೊಂಡು ಹೋಗಬಹುದಾಗಿರ್ತಕ್ಕಂಥ ವರ್ಣಗಳನ್ನು, ಅಕ್ಷರಗಳನ್ನು ಹಿಡ್ಕೊಳ್ಳೋದು ಏನಿದೆಯೋ ಅದು ಸುವರ್ಣ, ಅದು ಶ್ರವಣ. ಇದೇನು ಮಾಡುತ್ತ? ಈಗ ಅದೇ ಕೆಲಸ ಮಾಡುತ್ತೆ ನೋಡೋದು. ಇದೇನು ಮಾಡಲ್ಲ. ಒಳ್ಳೆ ವರ್ಣಗಳು, ಒಳ್ಳೆ ಅಕ್ಷರಗಳು, ಒಳ್ಳೆ ದೈವ ದತ್ತವಾಗಿರ್ತಕ್ಕಂಥ ಅಕ್ಷರಗಳನ್ನು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಕ್ಷರಗಳನ್ನು, ಬಂದಿರ್ತಕ್ಕಂಥ ಅಕ್ಷರಗಳನ್ನು ಹಿಡ್ಕೊಳ್ಳುತ್ತೆ. ಆ ಹಿಡ್ಕೊಳ್ತಕ್ಕಂಥ ಸಾಧನ ಶ್ರವಣ. ಶ್ರವಣ ಮಾಡ್ತಕ್ಕಂಥದ್ದು ನಿನ್ನಲ್ಲಿ ಕೇವಲ ಶ್ರೋತ್ರೇಂದ್ರಿಯ ಮಾಡುತ್ತೆ ಹೊರತು ಆಜ್ಞವಲ್ಲ. ಏನು